3 ತಿಂಗಳುಗಳಿಂದ ವೇತನ ಪಾವತಿ ಆಗಿಲ್ಲ ಅಂತ ಹೇಳಿ ಆರೋಪಿಸಿ ಡೆತ್ ನೋಟ್ನಲ್ಲಿ ಇದೇ ಅಂಶವನ್ನ ಉಲ್ಲೇಖ ಮಾಡಿ ಗ್ರಂಥಪಾಲಕಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಸಂಬಳ ಸಿಗದ ಆರೋಪ ಮಾಡಿ ಗ್ರಂಥಪಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 38 ವರ್ಷದ ಭಾಗ್ಯವಂತಿ ಆತ್ಮಹತ್ಯೆಗೆ ಶರಣಾಗಿರುವ ಗ್ರಂಥಪಾಲಕಿ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಘಟನೆ ನಡೆದಿದೆ. 3 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವೇತನ ಕೇಳಿದ್ರೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ, ಆರ್ಥಿಕವಾಗಿ ಬಹಳ ಸಮಸ್ಯೆಯಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಪಿಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಮಳಖೇಡ ಗ್ರಾಮ ಪಂಚಾಯಿತಿ ಆವರಣದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆ ಎಮ್ಮ ಡೆತ್ ನೋಟಿನಲ್ಲಿ ಈ ತರ ಬರೆದಿಟ್ಟಿದ್ದಾಳೆ, ನನಗೆ ಕೊಡಬಾರದು ಹಿಂಸೆ ಕಿರುಕುಳ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪಿಡಿಒ, ಪೂರ್ವ ಅಧ್ಯಕ್ಷ ಮತ್ತು ಮೊದಲಿನ ಪಿಡಿಒ. ಮತ್ತೆ ನಾವು ಇವು ಹತ್ರ ಹೋಗಿ ಕೂಡ ಕಾಲ್ ಬಿದ್ದೀವಿ. ಊರಲ್ಲಿ 4 ಜನರ ಕಾಲ್ ಬಿದ್ರು ಕೂಡ ನಮ್ಗೇನು ಯೂಸ್ ಆಗಲಿಲ್ಲ. ಅದಕ್ಕೆ ಇವತ್ತು ದಯಮಾಡಿ ಇಒ ಆಫೀಸ್ನಲ್ಲಿ ಅವರ ಹಸ್ಬೆಂಡ್ ಇರಬೇಕಾದ್ರೆ ಅಲ್ಲೇ ಫೋನ್ ಮಾಡಿ ಹೇಳಿದಾಳೆ ನಾನು ಉರ್ಲಾಯ್ಕೋತಿದ್ದೀನಿ ಅಂತ. ಇವತ್ತೇ ಹೋಗಿದ್ದಾರೆ ಅವರು ಅಲ್ಲಿ ಇಒ ಆಫೀಸ್ನಲ್ಲಿ. ಅವರು ಗಂಡ ಇದ್ದಾನೆ, ಅಲ್ಲಿ ಇಒ ಎದುರುಗಡೆ ಇದ್ದಾನೆ, ಅಲ್ಲೇ ಫೋನ್ ಮಾಡಿ ಹೇಳಿದಾಳೆ ನಾನು ಉರ್ಲಾಯ್ಕೋತಿದ್ದೀನಿ ಅಂತ. ಈ ಥರದ ಒಂದು ಘಟನೆ, ಈ ಥರದ ವಾತಾವರಣ ನಿರ್ಮಾಣ ಆಗ್ಯದ. ಆ ಎಮ್ಮ ಡೆತ್ ನೋಟಿನಲ್ಲಿ ಈ ತರ ಬರೆದಿಟ್ಟಿದ್ದಾಳೆ, ನನಗೆ ಕೊಡಬಾರದು ಹಿಂಸೆ ಕಿರುಕುಳ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಪಿಡಿಒ, ಪೂರ್ವ ಅಧ್ಯಕ್ಷ ಮತ್ತು ಮೊದಲಿನ ಪಿಡಿಒ. ಮತ್ತೆ ನಾವು ಇವು ಹತ್ರ ಹೋಗಿ ಕೂಡ ಕಾಲ್ ಬಿದ್ದೀವಿ. ಊರಲ್ಲಿ 4 ಜನರ ಕಾಲ್ ಬಿದ್ರು ಕೂಡ ನಮ್ಗೇನು ಯೂಸ್ ಆಗಲಿಲ್ಲ. ಅದಕ್ಕೆ ಇವತ್ತು ದಯಮಾಡಿ ಇಒ ಆಫೀಸ್ನಲ್ಲಿ ಅವರ ಹಸ್ಬೆಂಡ್ ಇರಬೇಕಾದ್ರೆ ಅಲ್ಲೇ ಫೋನ್ ಮಾಡಿ ಹೇಳಿದಾಳೆ ನಾನು ಉರ್ಲಾಯ್ಕೋತಿದ್ದೀನಿ ಅಂತ. ಇವತ್ತೇ ಹೋಗಿದ್ದಾರೆ ಅವರು ಅಲ್ಲಿ ಇಒ ಆಫೀಸ್ನಲ್ಲಿ. ಅವರು ಗಂಡ ಇದ್ದಾನೆ, ಅಲ್ಲಿ ಇಒ ಎದುರುಗಡೆ ಇದ್ದಾನೆ, ಅಲ್ಲೇ ಫೋನ್ ಮಾಡಿ ಹೇಳಿದಾಳೆ ನಾನು ಉರ್ಲಾಯ್ಕೋತಿದ್ದೀನಿ ಅಂತ. ಈ ಥರದ ಒಂದು ಘಟನೆ, ಈ ಥರದ ವಾತಾವರಣ ನಿರ್ಮಾಣ ಆಗ್ಯದ. ಆ ಎಮ್ಮ ಡೆತ್ ನೋಟಿನಲ್ಲಿ ಈ ತರ ಬರೆದಿಟ್ಟಿದ್ದಾಳೆ, ನನಗೆ ಕೊಡಬಾರದು. ಕಳೆದ 3 ತಿಂಗಳುಗಳಿಂದ ವೇತನ ಪಾವತಿ ಇಲ್ಲ, ಕೇಳಿದ್ರೆ ಮೇಲಾಧಿಕಾರಿಗಳ ಕಿರುಕುಳ, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿ ಗ್ರಂಥಪಾಲಕಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿರೋದು. 38 ವರ್ಷದ ಭಾಗ್ಯವಂತಿ ಆತ್ಮಹತ್ಯೆಗೆ ಶರಣಾಗಿರುವ ಗ್ರಂಥಪಾಲಕಿ. ಗ್ರಾಮ ಪಂಚಾಯಿತಿ ಪಿಡಿಒ ಎಲ್ಲ ಅಧಿಕಾರಿಗಳು ಕೂಡ ಕಿರುಕುಳ ನೀಡ್ತಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ಎಂಎಲ್ಸಿ ಆದ ರವಿಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಗ್ರಂಥಪಾಲಕಿಯೊಬ್ಬರಿಗೆ 3 ತಿಂಗಳಿಂದ ವೇತನ ಆಗಿಲ್ಲ. ಒಂದು ಸರ್ಕಾರದ ಖಜಾನೆಯಲ್ಲಿ ಅಷ್ಟು ದುಡ್ಡಿಗೂ ಬರಗಾಲ ಬಂದುಬಿಟ್ಟಿದ್ಯಾ ಅನ್ನೋದು, ಎರಡನೆಯದ್ದು ಅಧಿಕಾರಿಗಳ ಕಿರುಕುಳ ಅಂತಂದ್ರೆ ಅದರ ಜವಾಬ್ದಾರಿ ಕೂಡ ಸರ್ಕಾರದ್ದೇ ಬರುತ್ತೆ. ಎಸ್, ಅತ್ಯಂತ ದುರಂತದ ಸಂಗತಿ ಮೇಡಮ್ರೆ. ನಮ್ಮ ಹತ್ರ ದುಡ್ಡಿದೆ, ನಮಗೆ ದುಡ್ಡಿನ ಕೊರತೆ ಇಲ್ಲ ಅಂತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಮತ್ತೆ 3 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ. ಇವ್ರೊಬ್ಬರದೇ ಹಂಗಾಗಿಲ್ಲ. ಆತರ ಕರ್ನಾಟಕ ರಾಜ್ಯದಲ್ಲಿ 1000 ಜನಕ್ಕೆ 3 ತಿಂಗಳ ಸ್ಯಾಲ್ರಿ ಆಗಿಲ್ಲ. ಈಗ ಅದರೊಳಗಡೆ ಇದು ಒಂದು ಬಲವಾದ ಸಾಕ್ಷ್ಯಾಧಾರ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಏನ್ ತೊಂದರೆ ಇತ್ತು ಪಾಪ ಗೊತ್ತಿಲ್ಲ, ಅವ್ರು ಸೂಸೈಡ್ ಮಾಡ್ಕೊಂಡ್ರು. ಆದ್ರಿಂದ ಇದಕ್ಕೆ ಪೂರಾ ಹೊಣೆ ಈ ಸರ್ಕಾರವೇ ಈ ಹೊಣೆಯನ್ನ ಹೊರಬೇಕು. ಈಗ ಉದಾಹರಣೆಗೆ ಅವ್ರಿಗೆ ಜೀವ ತಂದು ಕೊಡ್ತಾರ, ತಂದು ಕೊಡುತ್ತೆ ಈ ಸರ್ಕಾರ. ಹಾಗಾಗಿ ಈ ಸರ್ಕಾರ ಒಂದ್ ರೀತಿಯ ಆ ಎಂಪ್ಲಾಯಿನ ಹತ್ಯೆ ಮಾಡ್ದಂಗ ಆಯ್ತು. ಇದು ಸ್ಯಾಲ್ರಿ ಬಂದಿದ್ರೆ ಅವ್ರ ಯಾಕೆ ಸೂಸೈಡ್ ಮಾಡ್ಕೊಳ್ತಾ ಇದ್ರು? ಈಗ ನಿಮಗೆ ಗೊತ್ತಿದೆ, ಹಿಂದೆ ವಾಲ್ಮೀಕಿ ನಿಗಮ ಈ ರೀತಿಯಾದ ಪ್ರಕರಣಗಳಾದ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಕೊಟ್ಟ ಉತ್ತರ ಏನಂತಂದ್ರೆ ಇದೆಲ್ಲ ಅಧಿಕಾರಿಗಳ ಲೆವೆಲ್ ಅಲ್ಲಿ ನಡೆಯೋದು. ಈಗ ಈ ಪ್ರಕರಣಕ್ಕೂ ಹಂಗೆ ಹೇಳ್ಬೋದು, ಅಧಿಕಾರಿಗಳು ಕಿರುಕುಳ ಕೊಟ್ಟಿರೋದು, ಅವ್ರು ಸರಿಯಾಗಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ.
ಅಲ್ಲ, ಅದು ಯಾವ ಲೆವೆಲ್ ಅಲ್ಲಾದ್ರೂ ಇರ್ಬೋದು. ಕಾರಣ ಏನು ಅಂತ ಗೊತ್ತಾಗ್ತಿದೆ ಅಂದ್ರೆ ನಮಗೆ ಸ್ಯಾಲ್ರಿ ಬಂದಿಲ್ಲ ಇರ್ಬೋದು, ಕಿರುಕುಳನು ಕೊಟ್ಟಿರ್ಬೋದು, ಕೊಡದೇ ಇರಬಹುದು, ಅಥವಾ ಸ್ಯಾಲ್ರಿದೇ ಮೇನ್ ಕಾಸ್. ಬರ್ದಿಟ್ಟಿರ್ತಕ್ಕಂಥದ್ದು ಏನು, ನನಗೆ ಸ್ಯಾಲ್ರಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರು ಸಾಲ ಮಾಡಿದ್ರ ಅಥವಾ ಏನು, ಯಾರು ಪ್ರೆಷರ್ ಹಾಕಿದ್ರು ಕೊಡ್ಲೇಬೇಕು ನನಗೆ, ನಿನಗೆ ಸ್ಯಾಲ್ರಿ ಅದನ್ನೆಲ್ಲ ತೆಗೆದುಕೊಂಡು ನಾನೇನ್ ಮಾಡ್ಲಿ ಅಂತ ಮಾತಾಡಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಟ್ ಸ್ಯಾಲ್ರಿ ಆಗ್ಬಿಟ್ಟಿದ್ರೆ ಮಂತ್ಲಿ ಆ ಜೀವ ಉಳಿದಿರೋದು. ಹಾಗಾಗಿ ಆ ಒಂದು ಏನ್ ಸುಸೈಡ್ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಕಾರಣ ಸರ್ಕಾರ ಹೊಣೆ ಅಂತ ಏನ್ ಬರ್ದಿಟ್ಟಿದ್ದಾರೆ, ಇದಕ್ಕೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಜಗತ್ತಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅವರು ಈ ಸಾವಿನ ಬಗ್ಗೆ ಏನ್ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು? ಅದರ ಹೊಣೆಯನ್ನ ಹೊರ್ತಾರ ಇವರು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು? ಹಾಗಾಗಿ ಕೂಡಲೇ ಸರ್ಕಾರ ಅವರ ಕಷ್ಟ ಸುಖ ಏನಿದೆ, ಫ್ಯಾಮಿಲಿ ಈ ತರದ್ದೆಲ್ಲ ಇದ್ ಮಾಡ್ಬಿಟ್ಟು, ನಾನು ಆಗ್ರಹ ಪಡಿಸೋದೇನು ಅಂತ ಹೇಳಿದ್ರೆ, ಈಗ ಆ ಜೀವ ತಂದು ಕೊಡಕ್ಕಾಗಲ್ಲ. ಅವ್ರ ಮನೆಯಲ್ಲಿ ಯಾರಿಗೆ ಜಾಬ್ ಕೊಡಬೇಕು ಆ ಜಾಬ್ ಅನ್ನ ಕೊಡಬೇಕು, ಸ್ಯಾಲ್ರಿ ರಿಲೀಸ್ ಅನ್ನ ಮಾಡಬೇಕು. ಇದಕ್ಕೆ ಸಂಪೂರ್ಣ ಹೊಣೆ ಸರ್ಕಾರ ಹೊರಬೇಕು ಅಂತ ಆಗ್ರಹ ಪಡಿಸ್ತೇನೆ. ಕೂಡಲೇ ಅವರ ಮನೆಗೆ ಈ ಪರ್ಯಾಯವಾಗಿ ಜಾಬ್ ಅನ್ನ ಕೊಟ್ಬಿಟ್ಟು ಸ್ಯಾಲ್ರಿಯನ್ನ ಬಿಡುಗಡೆ ಮಾಡಬೇಕು ಮತ್ತು ಪರಿಹಾರವನ್ನ ಒದಗಿಸಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಗ್ರಂಥಪಾಲಕಿ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಯಾವ ಹಂತದಲ್ಲಿ ದಿವಾಳಿ ಆಗಿದೆ ಅನ್ನೋದನ್ನ ಈ ಆತ್ಮಹತ್ಯೆ ಸೂಚಿಸ್ತಾ ಇದೆ. ಭಾಗ್ಯವಂತಿ ಅವರ ಸಾವು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ನೌಕರರಿಗೆ ಸಂಬಳ ಕೊಡದ ಸ್ಥಿತಿಗೆ ತಲುಪಿ ಹೋಗಿದೆ. ಸರ್ಕಾರದ ಈ ನಡೆ ಅತ್ಯಂತ ಖಂಡನೀಯ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾಡಿರುವ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಸರ್ಕಾರ ದಿವಾಳಿಯಾಗಿ ಹೋಗಿದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡದ ಪರಿಸ್ಥಿತಿಯಲ್ಲಿ ಇರೋದು ಸರ್ಕಾರದ ದಿವಾಳಿತನಕ್ಕೆ ಸೂಚಕವಾಗಿದೆ. ಹಾಗೆ ಭಾಗ್ಯವಂತಿ ಅವರ ಆತ್ಮಹತ್ಯೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ.